ಹಲಸಿನ ಬೀಜದ ಸಾಂಬಾರು ಮಾಡುವ ವಿಧಾನ. ಅದು ಹಲಸಿನ ತಿಂದು ಬಿಟ್ಟಿರೋ ಬೀಜನ ಅದು ಪ್ರೀಟಸ್ ಆದಮೇಲೆ ಸ್ವಲ್ಪ ಒಣಗ್ದಂಗಿರುತ್ತೆ, ಅದನ್ನು ಜಜ್ಜಿ ಸಿಪ್ಪೆ ಬಿಡಿಸ್ಕೋಬೇಕು. ಮಸಾಲೆ ರುಬ್ಕೋಬೇಕು. ಕಾಯಿ, ಕಡಲೆ, ಈರುಳ್ಳಿ, ಟೊಮೊಟೊ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸುಲಿದಿಟ್ಕೊಂಡಿರುವಂತಹ ಹಲಸಿನ ಬೀಜ ಆ್ಯಂಡ್ ಕಡಲೆಕಾಳು, ಒಂದು ಹೆಸರು ಕಾಳು ಮಿಕ್ಸಲ್ಲಿ ಹಾಕಿದ್ರೆ ಚೆಂದ ಇರುತ್ತೆ. ಒಗ್ಗರಣೆಗೆ ಟೊಮೊಟೊ, ನೆಕ್ಸ್ಟ್ ಆಯಿಲ್ ಹಾಕಿ ಸಾಸಿವೆ, ಮೆಣಸಿನ್ಕಾಯಿ, ಕರಿ ಲೀವ್ಸ್ ಹಾಕಿ ಆ್ಯಂಡ್ ಟೊಮೊಟೊ ಹಾಕಿಬಿಟ್ಟು ಒಗ್ಗರಣೆ ಕೊಡಬೇಕಾಗುತ್ತೆ. ಸುತ್ತಿಟ್ಕೊಂಡಿರೋಂತಹ ಹಲಸಿನ ಬೀಜ, ಸ್ವಲ್ಪ ವೆಜಿಟೇಬಲ್ಸ್ ನಾನು ಪೊಟೊಟೊ ಹಾಕಿದ್ದೀನಿ, ಮತ್ತು ಕಾಳು ನೆನೆಸಿಟ್ಕೊಂಡಿರೋಂತಹ ಕಾಳು ಹಾಕಿ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗ್ಸಿದ್ರೆ 2 ವಿಸಲ್ ಕೂಗ್ಸಿದ್ರೆ ರೆಡಿ ಆಗುತ್ತೆ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಕೂಗಿಸ್ಕೊಂಡಿರೋದನ್ನ ಹಾಕಿ ಅದಕ್ಕೆ ನಾವು ರುಬ್ಬಿರೋಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡಿ 1 ಕುದಿ ಕೂಗಿಸಿದ್ರೆ ರೆಡಿ ಆಗುತ್ತೆ. ಹಲಸಿನ ಬೀಜದ ಸಾಂಬಾರು ಮಸ್ತ್ ಇರುತ್ತೆ.